ಪ್ರಿಯ ವೀಕ್ಷಕರೇ, ನಮ್ಮ ದೇಶದಲ್ಲಿ ಬೆಳಿಗ್ಗೆ ಗುಡ್ ಮಾರ್ನಿಂಗ್ ಹೇಳೋದ್ರಿಂದ ಹಿಡಿದು ಗುಡ್ ನೈಟ್ ಹೇಳೋ ತನಕ ಎಲ್ಲರಿಗೂ ಬೇಕಾಗಿರುವ ಅಮೂಲ್ಯ ವ್ಯಕ್ತಿ ಅಂದ್ರೆ ಅದು ಒಬ್ಬ ಚಾಲಕ ಕಣ್ರಿ. ಬೆಳಿಗ್ಗೆ ಹಾಲು ಪೇಪರ್ನಿಂದ ಶುರುವಾದ್ರೆ ರಾತ್ರಿ ನಮ್ಮನ್ನ ಸುರಕ್ಷಿತವಾಗಿ ಮನೆಗೆ ತಲುಪಿಸೋವರೆಗೂ ಚಾಲಕನ ಪಾತ್ರ ಅತಿ ಅಮೂಲ್ಯವಾದದ್ದು ಕಣ್ರಿ. ಅದು ಆಟೋ, ಕ್ಯಾಬು, ಲಾರಿ, ಬಸ್ಸು, ರೈಲು, ವಿಮಾನ ಯಾವುದೇ ಆಗಿರ್ಬೋದು. ವೀಕ್ಷಕರೇ, ಒಂದು ಬಾರಿ ಹಾಗೆಯೇ ಊಹೆ ಮಾಡ್ಕೊಳ್ಳಿ, ಒಂದು ದಿನ ಚಾಲಕ ಇಲ್ಲ ಅಂದ್ರೆ ಏನಾಗ್ಬೋದು ಅಂತ. ಖಂಡಿತವಾಗಿಯೂ ದೇಶವೇ ಒಂದು ಕಡೆ ತಟಸ್ಥವಾಗಿ ಬಿಡುತ್ತೆ. ಯಾಕೆಂದ್ರೆ ಚಾಲಕ ಇಲ್ಲ ಅಂದ್ರೆ ನಮ್ಮ ಜೀವನ ಕೂಡ ಇಲ್ಲ. ನಮ್ಮ ದೇಶದಲ್ಲಿ ಚಾಲಕನ ಪಾತ್ರ ಮತ್ತು ಕೊಡುಗೆ ತುಂಬಾ ಅಪಾರವಾದದ್ದು. ಆದರೆ ಸರ್ಕಾರದಿಂದಾಗಲಿ ಮತ್ತು ಸಾರ್ವಜನಿಕರಿಂದಾಗಲಿ ಚಾಲಕರಿಗೆ ಸಿಗುವ ಗೌರವ ಮತ್ತು ಸವಲತ್ತು ಮಾತ್ರ ಶೂನ್ಯ. ಅದರಲ್ಲೂ ನಮ್ಮ ಆಟೋ ಚಾಲಕರ ಪರಿಸ್ಥಿತಿ ಅಂತೂ ಹೇಳತೀರದು ಕಣ್ರಿ. ಒಂದು ಕಡೆ ಚಾಲಕನ ಮೇಲೆ ಹಲ್ಲೆ ಪ್ರಕರಣಗಳು ದಿನದಿಂದ ದಿನ ಜಾಸ್ತಿ ಆಗ್ತಾ ಇದೆ. ಇನ್ನೊಂದು ಕಡೆ ಪೊಲೀಸರಿಂದ ಸುಳ್ಳು ಕೇಸು ದಾಖಲು ಮಾಡೋದು. ಮತ್ತೊಂದು ಕಡೆ ಆಟೋ ಫೈನಾನ್ಸ್ ಕಂಪನಿಗಳ ದಬ್ಬಾಳಿಕೆಗಳು. ಹೀಗೆ ಹೇಳ್ತಾ ಹೋದ್ರೆ ಬೇಕಾದಷ್ಟಿದೆ. ಮತ್ತೆ ಒಂದು ಆಟೋ ಚಾಲಕ 10 ರೂಪಾಯಿ ಎಕ್ಸ್ಟ್ರಾ ಕೇಳಿದ್ರು ಅಂತ ಹಗಲು ದರೋಡೆಗೆ ಇಳಿದ ಆಟೋ ಚಾಲಕರು ಅಂತ ಬಿಂಬಿಸುವ ಈ ಟಿವಿ ಮಾಧ್ಯಮದವರು ಕಣ್ರಿ. ಆದ್ರೆ ಚಾಲಕರು ಮಾಡುವ ಒಳ್ಳೆಯ ಕೆಲಸಗಳನ್ನು ಮಾತ್ರ ಯಾರು ತೋರಿಸಲ್ಲ ಮತ್ತೆ ಯಾರು ಗುರುತಿಸಲ್ಲ. ಚಾಲಕರ ಪರ ನಿಲ್ಲೋಕೆ ಯಾವುದೇ ಸರ್ಕಾರ ಆಗಲಿ ಅಥವಾ ಯಾವುದೇ ಸಾರ್ವಜನಿಕ ವಲಯಗಳಾಗಲಿ ಮುಂದೆ ಬರಲ್ಲ ಕಣ್ರಿ. ವೀಕ್ಷಕರೇ, ಒಂದು ಮಾತು ಇದೆ, ತುಳಿಯೋಕೆ 100 ಜನ ಇದ್ರೆ ಕಾಪಾಡೋಕೆ ಅಂತ ಒಬ್ಬ ಇರ್ತಾನೆ ಅಂತ. ಅದೇ